ಇನ್ನು ಇರಾನ್ ತೈಲ ಘಟಕಗಳ ಮೇಲೆ ಅಮೆರಿಕ ಕಣ್ಣನ್ನು ಇಟ್ಟಿದೆ. ತೈಲ ರಫ್ತು ಕೇಂದ್ರ ಕರ್ಗ್ ವಶಪಡಿಸಿಕೊಳ್ಳಬೇಕು ಅನ್ನೋದು ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ಇಟ್ಕೊಂಡಿದೆ ಅಮೆರಿಕ. ಇರಾನ್ನಿಂದಲೇ ತೈಲವನ್ನು ಖರೀದಿಸ್ತೇವೆ ಅಂತೇಳಿ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ತೈಲ ರಫ್ತು ಕೇಂದ್ರ ಕಾರ್ಗನ್ನು ವಶಪಡಿಸಿಕೊಳ್ಳಲು ಪ್ಲಾನ್ ಅನ್ನು ಮಾಡ್ತಾ ಇದೆ ಅಮೆರಿಕ. ಇರಾನ್ನಿಂದಲೇ ತೈಲ ಖರೀದಿಸ್ತೇವೆ ಅಂತೇಳಿ ಟ್ರಂಪ್ ಅವರು ಹೇಳಿದ್ದಾರೆ. ಇರಾನ್ ಜೊತೆ ಒಪ್ಪಂದ ಮಾಡಿಕೊಳ್ಳುವುದು ಖಚಿತ. ಈಗಾಗಲೇ ನಾವು ಆಡಳಿತ ಬದಲಾವಣೆ ಮಾಡಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಟ್ರಂಪ್ ಅವರು ಹೇಳ್ತಿದ್ದಾರೆ. ತೈಲ ಟ್ಯಾಂಕರನ್ನು ಹಾದು ಹೋಗಲು ಇರಾನ್ ಒಪ್ಪಿಕೊಂಡಿದೆ, ಮಾತುಕತೆ ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲಿದ್ದಾರೆ. ಈ ರೀತಿಯಾಗಿ ಟ್ರಂಪ್ ಹೇಳ್ತಾ ಇರೋದು. ನಾವು ಏನು ಮಾಡಲು ಬಯಸ್ತೇವೆ ಅದನ್ನೇ ಮಾಡ್ತಾರೆ. ಒಂದು ವೇಳೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ತ್ಯಜಿಸಿದ್ದಿದ್ದರೆ ಪ್ರಪಂಚದ ಭೂಪಟದಲ್ಲಿ ಇರಾನ್ ದೇಶ ಇರೋದೇ ಇಲ್ಲ. ಪರಮಾಣು ಶಸ್ತ್ರಾಸ್ತ್ರ ಹೊಂದುವುದನ್ನು ನಾವು ಬಯಸಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಹೇಳಿದಂತೆ ಮಾಡದಿದ್ದರೆ ದೇಶವೇ ಇರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆ ಒಂದನ್ನು ನೀಡಿದೆ. ಹಾರ್ಮುಜ್ಗೆ ಟೋಲ್ ಹಾಕೋದನ್ನು ನಾವು ಒಪ್ಪಲ್ಲ. ಇರಾನ್ ತೈಲ ಘಟಕಗಳ ಮೇಲೆ ಅಮೆರಿಕ ಕಣ್ಣನ್ನು ಇಟ್ಟಿದೆ. ಸೊ ಮುಖ್ಯವಾಗಿ ತೈಲ ಟ್ಯಾಂಕರನ್ನು ಹಾದು ಹೋಗೋದಕ್ಕೆ ಇರಾನ್ ಈಗಾಗಲೇ ಒಪ್ಕೊಂಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಾತುಕತೆ ಚೆನ್ನಾಗಿಯೇ ಆಗಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲಿದ್ದಾರೆ ಅನ್ನುವಂತಹ ಮಾತುಗಳನ್ನು ಇಲ್ಲಿ ಅಮೆರಿಕ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಎಲ್ಲೂ ಸಹಿತ ಇರಾನ್ ಹೇಳಿಲ್ಲ, ಅಮೆರಿಕನೇ ಸ್ವತಃ ಹೇಳ್ತಾ ಇದೆ. ಒಂದು ವೇಳೆ ಇರಾನ್ ಏನಾದರೂ ಪರಮಾಣು ಶಸ್ತ್ರಾಸ್ತ್ರವನ್ನು ತ್ಯಜಿಸದಿದ್ದರೆ ಪ್ರಪಂಚದ ಈ ಒಂದು ಭೂಪಟದಲ್ಲಿ ಇರಾನ್ ದೇಶ ಅನ್ನೋದನ್ನೇ ಇರಲಾರ್ದಂಗೆ ಮಾಡಿಬಿಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಅಮೆರಿಕ ಈಗಾಗಲೇ ಹೇಳ್ಕೊಂಡಿರುವಂಥದ್ದು. ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದುವುದನ್ನು ನಾವೇನು ಬಯಸೋದಿಲ್ಲ, ಆದರೆ ನಾವು ಹೇಳಿದಂತೆ ಮಾಡದೇ ಇದ್ದರೆ ಆ ದೇಶವನ್ನು ಇರೋದಕ್ಕೆ ನಾವು ಬಿಡೋಲ್ಲ ಅನ್ನುವಂಥ ನಿಟ್ಟಲ್ಲಿ ಅಮೆರಿಕ ಹೇಳ್ತಾ ಇದೆ. ಈಗಾಗಲೇ ಏನು ಯುದ್ಧ ಆರಂಭವಾಗಿ ಇಷ್ಟು ದಿನಗಳಾಯಿತು. ಇದರ ಒಂದು ಹೊತ್ತಲ್ಲಿ ಅಮೆರಿಕ ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೋಸ್ಕರ ಒಂದು ಪ್ಲ್ಯಾನನ್ನು ಮಾಡ್ತಾ ಇದೆ. ಇರಾನ್ನಿಂದಲೇ ತೈಲ ಖರೀದಿಸ್ತೇವೆ ಅಂತೇಳಿ ಟ್ರಂಪ್ ಅವರು ಹೇಳಿದ್ದಾರೆ. ಇರಾನ್ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳುವುದು ಖಚಿತ ಅನ್ನುವಂಥ ಮಾತುಗಳು ಕೂಡ ಕೇಳ್ಪಟ್ಟಿದ್ದೇವೆ. ಸೊ ಈಗಾಗಲೇ ನಾವು ಆಡಳಿತವನ್ನು ಬದಲಾವಣೆ ಮಾಡಿದ್ದೇವೆ ಅಂತೇಳಿ ಟ್ರಂಪ್ ಅವರೇ ಹೇಳ್ತಾ ಇದ್ದಾರೆ. ಸ್ವತಃ ಇರಾನ್ನ ಜನರು ಯಾರೂ ಸಹಿತ ಹೇಳ್ತಾ ಇಲ್ಲ, ಆದರೆ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲು ಮುಂದಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇರುವಂಥದ್ದು. ಮಾತುಕತೆ ಚೆನ್ನಾಗಿಯೇ ನಡೀತಾನೇ ಇದೆ. ತೈಲ ಟ್ಯಾಂಕರ್ ಹಾದೋಗೋದಕ್ಕೆ ಇರಾನ್ ಈಗಾಗಲೇ ಒಪ್ಕೊಂಡಿದೆ. ಎಲ್ಲವೂ ಕೂಡ ಮಾತುಕತೆ ಚೆನ್ನಾಗೇ ನಡೀತಾ ಇದೆ. ಇರಾನ್ ಅವರು ಕೂಡ ಎಲ್ಲ ತೈಲ ಟ್ಯಾಂಕರ್ಗಳನ್ನು ಹಾದೋಗೋದಕ್ಕೆ ಎಲ್ಲ ಒಪ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಇರಾನ್ ಒಪ್ಕೊಳ್ಳಲ್ವಾ ಗೊತ್ತಿಲ್ವಾ. ಆದರೆ ಇನ್ನೊಂದು ಕಡೆಯಿಂದ ನಾವು ನೋಡೋದಾದರೆ ಇರಾನ್ ಎಲ್ಲೂ ಕೂಡ ಸ್ಪಷ್ಟಪಡಿಸಿಲ್ಲ ಇವರ ಮಾತುಗಳನ್ನು. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಏನೆಲ್ಲ ಹೇಳಿದ್ದಾರೆ ಇದನ್ನು ಇರಾನ್ ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ಒಂದು ಕಡೆಯಿಂದ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ಯಾವ ಥರ ಎಲ್ಲಿ ಬದಲಾಗ್ತಾರೆ, ಎಲ್ಲಿ ಯಾವ ಥರ ಮಾತಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಆ ಥರ ಚೇಂಜ್ ಆಗ್ತಾ ಇರ್ತಾರೆ. ಇರಾನ್ ತೈಲ ಘಟಕಗಳ ಮೇಲೆ ಈಗಾಗಲೇ ಅಮೆರಿಕ ಕಣ್ಣನ್ನು ಇಟ್ಕೊಂಡಿದೆ. ತೈಲವನ್ನು ರಫ್ತು ಮಾಡ್ತಾ ಇದ್ದಂತಹ ಕಾರ್ಗ್ ದ್ವೀಪ ಏನಿದೆ ಆ ಒಂದು ದ್ವೀಪವನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಅಮೆರಿಕ ಕಾಯ್ತಾ ಕೂತ್ಕೊಂಡಿದೆ. ಒಂದು ಒಳ್ಳೆಯ ಮಾಸ್ಟರ್ ಪ್ಲ್ಯಾನನ್ನು ಇಲ್ಲಿ ಮಾಡ್ತಾ ಇದೆ. ಇರಾನು ಮತ್ತು ಅಮೆರಿಕ ಇಷ್ಟು ದಿನಗಳ ಕಾಲ ಏನು ಒಂದು ಯುದ್ಧ ನಡೀತಾನೆ ಬರ್ತಾ ಇದೆ. ಒಂದು ತಿಂಗಳಾಗ್ತಾ ಇತ್ತು. ಒಂದು ತಿಂಗಳಾದರೂ ಕೂಡ ಯುದ್ಧ ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಈ ಒಂದು ಹೊತ್ತಲ್ಲಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಆಡಳಿತವನ್ನು ಬದಲಾವಣೆ ಮಾಡಿದ್ದೇವೆ. ಇರಾನ್ನಲ್ಲಿ ತೈಲ ಟ್ಯಾಂಕರನ್ನು ಹಾದು ಹೋಗೋದಕ್ಕೆ ಇರಾನ್ ಒಪ್ಕೊಂಡ್ಬಿಟ್ಟಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮಾತುಕತೆ ನಮ್ಮ ಮತ್ತು ಇರಾನ್ ನಡುವೆ ಚೆನ್ನಾಗಿ ನಡೀತಾ ಇದೆ. ಇರಾನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅವರು ತ್ಯಜಿಸಲಿದ್ದಾರೆ ಅಂಥೇಳಿ ಅವರು ಒಪ್ಕೊಂಡಿದ್ದಾರೆ ಅಂಥೇಳಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. Additional targets today. The Navy's gone, the Air Force has gone. We know that. But we destroyed many targets today. It was a big day, and we are negotiating with them directly and indirectly. We have emissaries, but we also are dealing directly. And as you know, they've agreed to send 8 boats 2 days ago, and then they added another 2, so it was 10 boats. And now today they gave us as a tribute, I don't know, I can't define it exactly, but they gave us, I think out of a sign of respect, 20 boats of oil, big boats of oil, going through the Hormuz Strait. And that's taking place starting tomorrow morning. Over the next couple of days, a lot of boats. And I would only say that
We're doing extremely well in that negotiation, but you never know with Iran because we negotiate with them and they had a lot of additional targets today. The Navy's gone, the Air Force has gone, we know that. But we destroyed many targets today. It was a big day.